ಮತ್ತೆ ಬಿ.ಜೆ.ಪಿಗೆ ವಾಪಸ್ಸಾದ ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಏನಾಯಿತು? ಜಗದೀಶ್ ಶೆಟ್ಟರ್ ಅವರು ಆ್ಯಕ್ಚುಲಿ ಅವರೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ ಅಥವಾ ಅವಮರ್ಯಾದೆ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಬಿ.ಜೆ.ಪಿಗೆ ವಾಪಸ್ ಬರ್ತಾ ಇಲ್ಲ. ಬಹಳಷ್ಟು ಜನ ಕಾರ್ಯಕರ್ತರು, ಬಿ.ಜೆ.ಪಿಯ ಹಿರಿಯ ನಾಯಕರು ಮತ್ತು ಕೇಂದ್ರದ ನಾಯಕರು ಎಲ್ಲರೂ ಕೂಡ ನಾನು ಬಿ.ಜೆ.ಪಿಗೆ ಬರಲಿ ಅಂತ ಅಂದ್ಕೊಂಡ್ರು. ಹಾಗೆ ನನ್ನ ಮನಸ್ಸು ಕೂಡ ಅಂದರೆ ಬಿ.ಜೆ.ಪಿಗೆ ಹೋಗೋ ಬಗ್ಗೆ ಹಾತೊರೀತಾ ಇತ್ತು. ಅದಕ್ಕೋಸ್ಕರ ಬಿ.ಜೆ.ಪಿಗೆ ಬಂದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ವಾತಾವರಣ ಜಗದೀಶ್ ಶೆಟ್ಟರ್ ಅವ್ರಿಗೆ ಇಷ್ಟ ಆಗಲಿಲ್ವಾ? ಈಗ ಅಂದರೆ ರೀಸೆಂಟಾಗಿ ನಾವು ನೋಡೋದಾದರೆ ಅಲ್ಲಿ ರಾಮ ಮಂದಿರದ ಅನಾವರಣ ಆಗುತ್ತೆ. ಬಹುಶಃ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಇರುಸು ಮುರುಸಾಗಿರಬೇಕು ಅಂತ ಅನಿಸತ್ತೆ. ಯಾಕಂದರೆ ರಾಮ ಮಂದಿರದ ಪರವಾಗಿ ಹೋರಾಟ ಮಾಡ್ಕೊಂಬಂದಂಥ ಜಗದೀಶ್ ಶೆಟ್ಟರ್ ಅವರು ಅಂದರೆ ರಾಮ ಮಂದಿರದ ಪರವಾಗಿ ಇದ್ದರು. ಅವರು ಇದನ್ನೇ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಹಾಗೆ ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಒಂದು ಕಡೆ ಹೇಳ್ತಾರೆ. ಅಂದರೆ ಏನಂತ ಹೇಳ್ತಾರೆ ಅಂದರೆ, ಜಗದೀಶ್ ಶೆಟ್ಟರ್ ಅವರದು ಹಿಂದೂ ರಕ್ತ, ಹಿಂದೂ ಬ್ಲಡ್, ಹಿಂದೂ DNA, ಹಾಗಾಗಿ ಅವರು ಕಾಂಗ್ರೆಸ್ಸಿಗೆ ಒಗ್ಗಿಕೊಳ್ಳಲಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅಶೋಕ್ ಅವರು ಕೂಡ ಕಾಂಗ್ರೆಸ್ಸಿನ ಸಂಪ್ರದಾಯ ಏನಿದೆ, ಕಾಂಗ್ರೆಸ್ಸಿನ ವಾತಾವರಣ ಏನಿದೆ, ಅದು ಜಗದೀಶ್ ಶೆಟ್ಟರ್ ಅವರಿಗೆ ಇರುಸು ಮುರುಸಾಗಿತ್ತು. ಅಲ್ಲಿ ಇರೋದಕ್ಕೆ ಅವರಿಂದ ಆಗಲಿಲ್ಲ, ಅದಕ್ಕೋಸ್ಕರ ಬಂದರು ಅಂತ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನು ಚೆನ್ನಾಗಿ ಅಂದರೆ ಮಂತ್ರಿ ಪದವಿಯನ್ನು ಕೊಡಲಿಲ್ಲ ಅನ್ನೋದನ್ನು ಬದಿಗಿಟ್ಟರೆ, ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಅವರು ಅಂದರೆ MLC ಸ್ಥಾನವನ್ನು ಕೊಡ್ತಾರೆ. ಸೋತರೂ ಕೂಡ ಅಂದರೆ ಇವರು ಜಗದೀಶ್ ಶೆಟ್ಟರ್ ಅವರು ತಮ್ಮ ಸ್ವಸ್ಥಾನದಲ್ಲಿ ಸೋತಿರಬಹುದು, ಆದರೆ ಇವರಿಂದ ಪಕ್ಷಕ್ಕೆ ಸ್ವಲ್ಪ ಅನುಕೂಲ ಆಗಿರುತ್ತೆ. ಅಂದರೆ ಬಹಳಷ್ಟು ಲಿಂಗಾಯತ ಮತಗಳು ಕಾಂಗ್ರೆಸ್ಸಿಗೆ ಬಂದಿರುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ವಿಶ್ವಾಸಕ್ಕೆ ಅವರೇನು ಮಾಡ್ತಾರೆ ಅಂದರೆ ಅವರಿಗೆ MLC ಪದವಿಯನ್ನು ಕೊಡ್ತಾರೆ. ಆ ನಂತರ ಕೂಡ ಆದರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಈ ರಾಮ ಮಂದಿರದ ವಿಷಯದಲ್ಲಿ ಕೂಡ ಅವರು ಕಾಂಗ್ರೆಸ್ನ ಪರವಾಗಿ ಒಂದೊಮ್ಮೆ ಮಾತಾಡಿರ್ತಾರೆ. ಆದರೆ ಮಾತಾಡಬೇಕಂದಂಥ ಅನಿವಾರ್ಯತೆಯಲ್ಲಿದ್ದ ಜಗದೀಶ್ ಶೆಟ್ಟರ್ ಅವರು ಅಥವಾ ಹೃದಯಪೂರ್ವಕವಾಗಿ ಮಾತಾಡಿದ್ರ ಅದು ಗೊತ್ತಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಅವರು ಅಂದರೆ ಈ ಜಗದೀಶ್ ಶೆಟ್ಟರ್ ಅವರಂತಲ್ಲ, ಅವರ ಬಹುಕಾಲದಿಂದ ಅಂದರೆ ಅವರ ವಂಶಾಡಳಿತವಾಗಿ ಏನು ಹೊಂದಿದೆ, ಅವರು ಬಿ.ಜೆ.ಪಿನಲ್ಲೇ ಇದ್ದಿದ್ದಾರೆ. ಬಿ.ಜೆ.ಪಿಯ ಪರವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ, ರಾಮ ಮಂದಿರದ ಪರವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ, ಹಿಂದೂಗಳ ಪರವಾಗಿ ಮಾತಾಡಿಕೊಂಡು ಬಂದಿದ್ದಾರೆ. ಸೊ ಹುಬ್ಬಳ್ಳಿ ಧಾರವಾಡ ಏನಿದೆ ಅಲ್ಲಿನ ಕ್ಷೇತ್ರದಲ್ಲಿ ಅವರು ಯಾವ ಕಾರ್ಯಕರ್ತರನ್ನು ಬೆಳೆಸಿದ್ರು, ಸೊ ಯಾವ ಕಾರ್ಯಕರ್ತರಿಂದ ಇವರು ಈ ಮಟ್ಟಕ್ಕೆ ಬೆಳೆದಿದ್ರು, ಆ ಕಾರ್ಯಕರ್ತರ ವಿರುದ್ಧವಾಗಿ ಕೆಲಸ ಮಾಡಿಕೊಂಡು ಇರೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಅವರ ಒಂದು ಏನು ಜಿಲ್ಲೆ ಇದೆ ಅದಾಗಲಿ ಅಥವಾ ಅವರ ಕ್ಷೇತ್ರ ಇದೆ ಅಲ್ಲಿ ಆಗಲಿ, ಸೊ ಇವರು ಅಲ್ಲಿನ ಬಿ.ಜೆ.ಪಿ ಕಾರ್ಯಕರ್ತರ ಜೊತೆಗೆ ಒಡನಾಟ ಇದ್ದಿರತ್ತೆ. ಅಂದರೆ ಒಂದೆರಡು ವರ್ಷಗಳ ಒಡನಾಟ ಅಲ್ಲ, ಬಹುಶಃ ಅವರು ಮುಖ್ಯಮಂತ್ರಿ ಕೂಡ ಆಗಿದ್ದರು. ಅಲ್ಲಿಂದ ಬಹಳಷ್ಟು ದಿನಗಳ ಕಾಲ ಅಲ್ಲಿನ ಕಾರ್ಯಕರ್ತರೊಂದಿಗಿನ ಒಡನಾಟ ಎಲ್ಲ ಇದ್ದಿರತ್ತೆ. ಸೊ ಇವೆಲ್ಲವನ್ನು ಬಿಟ್ಟು ಒಂದೇ ಬಾರಿ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ಇದ್ದು ಹೊಸದಾಗಿ ಅಂದರೆ ಆ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿರ್ತಾರೆ ಅವರು ಇವರ ವಿರುದ್ಧವಾದ ಕಾರ್ಯಕರ್ತರೇ ಆಗಿರ್ತಾರೆ. ಯಾಕಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಹಳಷ್ಟು ಅಂದರೆ ಅವರಿಗೆ ತಿಳುವಳಿಕೆ ಬಂದಾಗಿಂದ ಅವರು ಜಗದೀಶ್ ಶೆಟ್ಟರ್ ಅವರ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅದು ಸರ್ವೇ ಸಾಮಾನ್ಯ ಅಲ್ವ. ಯಾಕಂದರೆ ಇವರು ಬಿ.ಜೆ.ಪಿಯಲ್ಲೇ ಬಹಳ ವರ್ಷಗಳಿಂದ ಇದ್ದಂಥವ್ರು. ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರ ಅಪೋಸಿಷನ್ ಯಾರು ಅಂತ ಕೇಳಿದ್ರೆ ಅದು ಜಗದೀಶ್ ಶೆಟ್ಟರ್ ಅವರೇ ಆಗಿದ್ದರು 8 ತಿಂಗಳ ಮುಂದೆ. ಆನಂತರದ 8 ತಿಂಗಳಲ್ಲಿ ಸಡನ್ನಾಗಿ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಕೆಲಸ ಮಾಡಬೇಕು ಅನ್ನೋವಾಗ ಸಾಕಷ್ಟು ಇರುಸು ಮುರುಸಾಗತ್ತೆ. ಒಂದು ರೀತಿ ಅಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಒಂದು ರೀತಿ ಸುಲಭ ಅಂತ ಅನಿಸಿದ್ರು ಕೂಡ ಸಾಮಾನ್ಯ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಇರುಸು ಮುರುಸಾಗಿರುತ್ತೆ. ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಿರಲ್ಲ. ಸೊ ಅಂದರೆ ಇವರನ್ನು ಬೈಕೊಂಡೇ ಬಂದಂಥ ಕಾರ್ಯಕರ್ತರು ಈಗ ಸಡನ್ನಾಗಿ ಇವರನ್ನು ಹೊಗಳಬೇಕಾಗತ್ತೆ. ಆ ರೀತಿಯ ಇರುಸು ಮುರುಸಿನಲ್ಲಿರುವಾಗ ಅವರು ಕೂಡ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಹೊಂದಿಕೊಂಡು ಹೋಗೋದಕ್ಕೆ ಕಷ್ಟ ಆಗಿರುತ್ತೆ. ಅದೇ ರೀತಿ ಇವರ ಪರವಾಗಿ ಮಾತಾಡಿಕೊಂಡು ಬಂದಂಥ ಬಿ.ಜೆ.ಪಿಯ ಕಾರ್ಯಕರ್ತರು ಏನಿದ್ದಾರೆ ಸಡನ್ಲಿ ಇವತ್ತು ಇವರ ವಿರುದ್ಧವಾಗಿ ಮಾತಾಡಬೇಕು ಅನ್ನೋವಂಥ ಒಂದು ಸಂದರ್ಭ ಬಂದೋಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಲ್ಲಿ ಶ್ರೀರಾಮನ ಅನಾವರಣ ಆಗತ್ತೆ, ಆಗ ಜಗದೀಶ್ ಶೆಟ್ಟರ್ ಅವರು ಬಹುಶಃ ಬಿ.ಜೆ.ಪಿಯಲ್ಲಿದ್ದರೆ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಾ ಇದ್ರು. ಅಂದರೆ ಬಹುಶಃ ಅವರು ಬಹಳ ಸಂಭ್ರಮಣೆಯಿಂದ
ಇದನ್ನು ಆಚರಣೆ ಮಾಡುವಂಥ ಸಂಪ್ರದಾಯ ಇರ್ತಾ ಇತ್ತು. ಅವರು ಕೂಡ ಒಂದಷ್ಟು ಬೇರೆ ಬಿ ಜೆ ಪಿ ನಾಯಕರುಗಳಂತೆ ಇದನ್ನು ಆಚರಣೆ ಮಾಡ್ಬೋದಾಗಿತ್ತು. ಇದರ ಕ್ರೆಡಿಟನ್ನು ಕೂಡ ತಗೋಬೋದಾಗಿತ್ತು. ಆದರೆ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಇದರ ವಿರುದ್ಧವಾಗಿ ಮಾತಾಡಬೇಕಾಯಿತು. ಬಹಳಷ್ಟು ಕಮೆಂಟ್ಗಳನ್ನು ನಾನು ನೋಡಿದ್ದೀನಿ. ಜಗದೀಶ್ ಶೆಟ್ಟರ್ ಅವರು ರಾಮ ಮಂದಿರದ ವಿರುದ್ಧವಾಗಿ ಮಾತಾಡುವಂಥ ಪ್ರಸಂಗದಲ್ಲಿ ಬಹಳಷ್ಟು ಜನ ಜಗದೀಶ್ ಶೆಟ್ಟರನ್ನು ಅಂದರೆ ಏನು ತೆಗಳಿ ಒಂದು ಕಮೆಂಟ್ಗಳನ್ನು ಹಾಕಿರ್ತಾರೆ. ಇವರು ಇಷ್ಟು ವರ್ಷಗಳ ಕಾಲ ರಾಮ ಮಂದಿರಕ್ಕೆ ಸಪೋರ್ಟ್ ಮಾಡ್ಕೊಂಬಂದರು, ಈಗ ಇವರಿಗೆ ರಾಮ ಬೇಡವಾದ್ನ ಅಂತ ಅನ್ನೋವಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಎಲ್ಲೋ ಒಂದು ಕಡೆ ಆ ಪ್ರಶ್ನೆಗಳು ಜಗದೀಶ್ ಶೆಟ್ಟರ್ ಅವರ ಮನ ಒಳಗೆ ಹೋಯ್ತಾ, ಅಥವಾ ಬೇರೆ ಯಾವುದಾದ್ರೂ ಒಂದು ರಾಜಕೀಯ ಇಚ್ಛೆ ಅವರನ್ನು ಇಲ್ಲಿ ಕರೆತಳ್ತಾ, ಅಥವಾ ಈಗ ಬಿ ಜೆ ಪಿಯ ಹೊಸ ಅಧ್ಯಕ್ಷರಾಗಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಲಿಂಗಾಯತರನ್ನು ಕೆಳತಳ್ಳಲಾಗ್ತಾ ಇದೆ ಅನ್ನುವಂಥ ಕಾರಣಗಳನ್ನೆಲ್ಲ ಕೊಟ್ಟಿದ್ದರು ಅವರು ಬಿ ಜೆ ಪಿಯಿಂದ ಹೊರಗಡೆ ಹೋಗುವಾಗ. ಆದರೆ ಈಗ ಯಡಿಯೂರಪ್ಪನವರ ಮಗ ಏನಿದ್ದಾರೆ ಅವರು ಮತ್ತೆ ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದರಿಂದ ಇದು ನಮಗೆ ಒಳ್ಳೆಯದಾಗತ್ತೆ ಅನ್ನೋ ಕಾರಣಕ್ಕೆ ಬಂದ್ರ ಜಗದೀಶ್ ಶೆಟ್ಟರ್ ಅವರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ನನಗೆ ಅನಿಸಿದ್ದನ್ನು ನಾನು ಪ್ರಾಮಾಣಿಕವಾಗಿ ಹೇಳೋ ಪ್ರಯತ್ನವನ್ನು ಪಟ್ಟಿದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.